ಈಗ ನೋಡಿ ಕ್ವಶನ್ನು ಏನಿದೆ ಕ್ವಶನ್ ಹೇಳಿ. ಫೈಂಡ್ ದ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಎಫ್ ಎಸ್ ಆಫ್ ಆಲ್ಫಾ ಈಸ್ ಈಕ್ವಲ್ ಟು 1 ಬೈ ಆಲ್ಫಾ ಇ ಪವರ್ ಮೈನಸ್ ಆಲ್ಫಾ ಮೈನಸ್ ಎ ಆಲ್ಫಾ ಆಲ್ಫಾ ಗ್ರೇಟರ್ ದ್ಯಾನ್ 0. ಈಗ ನಾವು ಓದಿರೋದ್ರಲ್ಲಿ ನೋಡ್ಕೊಳ್ಳೋಣ. ಫಸ್ಟು ಯಾವ ಫಾರ್ಮುಲಾ, ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ದು ಫಾರ್ಮುಲಾ ಬರೆಯೋಣ. ಎಫ್ ಎಸ್ ಆಫ್ ಯುಗೆ ಫಾರ್ಮುಲಾ ಹೇಳಿ. ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಎಕ್ಸ್ ಡಿ ಎಕ್ಸ್. ಎಫ್ ಆಫ್ ಎಕ್ಸ್ಗೆ ಫಾರ್ಮುಲಾ ಹೇಳಿ. 2 ಬೈ ಪೈ 0 ಟು ಇನ್ಫಿನಿಟಿ ಎಫ್ ಎಸ್ ಆಫ್ ಯು ಸೈನ್ ಯು ಎಕ್ಸ್ ಡಿ ಯು. ಕರೆಕ್ಟ್ ಅಲ್ವಾ? ಈಗ ಇಲ್ಲಿ ಕೇಳಿರೋದು ಏನು ಕ್ವಶನ್ನು, ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಅಂದರೆ ಇದನ್ನ ಫೈಂಡ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ನಿಮಗೆ ಎಫ್ ಎಸ್ ಆಫ್ ಯು ಗೊತ್ತಿರಬೇಕು. ಏನು ಗೊತ್ತಿರಬೇಕು? ಯು. ಅರ್ಥ ಆಗ್ತಿದೆಯಲ್ವಾ? ಆದರೆ ಏನು ಗೊತ್ತಿದೆ ನಮಗೆ? ಎಫ್ ಎಸ್ ಆಫ್ ಆಲ್ಫಾ ಗೊತ್ತಿದೆ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಎಫ್ ಆಫ್ ಎಕ್ಸ್ ಫೈಂಡ್ ಮಾಡೋಕ್ಕೆ ಏನು ಗೊತ್ತಿರಬೇಕು ನಿಮಗೆ? ಎಫ್ ಎಸ್ ಆಫ್ ಯು ಗೊತ್ತಿರಬೇಕು. ಇಲ್ಲಿ ನಮಗೇನು ಗೊತ್ತಿದೆ? ಎಫ್ ಎಸ್ ಆಫ್ ಆಲ್ಫಾ. ಅಂದರೆ ಇಲ್ಲಿ ಯು ಬದಲು ಆಲ್ಫಾ ಹಾಕ್ಕೊಳ್ಳಿ. ಈಗ ಇನ್ನೊಂದು ಫಾರ್ಮುಲಾ ಕ್ರಿಯೇಟ್ ಮಾಡ್ತೀನಿ, ಇನ್ನೊಂದು ಸೆಟ್ಟು ಹೇಳಿ. ಎಫ್ ಎಸ್ ಆಫ್ ಯುಗೆ ಏನಂತ ಬರ್ಕೊಳ್ಳೋಣ? ಎಫ್ ಎಸ್ ಆಫ್ ಆಲ್ಫಾ ಈಸ್ ಈಕ್ವಲ್ ಟು ಹೇಳಿ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಆಫ್ ಎಕ್ಸ್ ಸೈನ್ ಯು ಬದಲು ಆಲ್ಫಾ ಹಾಕ್ಕೊಳ್ಳಿ. ಎಫ್ ಆಫ್ ಎಕ್ಸ್ ಹಂಗೆ ಇರಲಿ, ಯು ಬದಲು ಏನು? ಆಲ್ಫಾ. ಈಗ ಇನ್ವರ್ಸ್ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್ ಏನು? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಬೈ ಪೈ 0 ಟು ಇನ್ಫಿನಿಟಿ ಹೇಳಿ. ಇಲ್ಲಿ ಎಫ್ ಎಸ್ ಆಫ್ ಆಲ್ಫಾನ ಏನಂತ ಬರ್ಕೊಳ್ಳೋಣ? ಎಫ್ ಎಸ್ ಕ್ಯಾಪ್ ಆಫ್ ಆಲ್ಫಾ. ಎಫ್ ಎಸ್ ಕ್ಯಾಪಿಟಲ್ ಎಫ್ ಎಸ್ ಆಫ್ ಆಲ್ಫಾನ ನಾವೇನಂತ ಬರ್ಕೊಳ್ಳೋಣ? ಸ್ಮಾಲ್ ಎಫ್ ಎಸ್ ಕ್ಯಾಪ್ ಆಫ್ ಆಲ್ಫಾ ಅಂತ ಬರ್ಕೋಬೋದು. ಡಿನೋಷನ್ ಗೊತ್ತಾಗ್ತಿದೆಯಲ್ವಾ? ಈಗ ಏನಾಗುತ್ತೆ? 0 ಟು ಇನ್ಫಿನಿಟಿ ಎಫ್ ಎಸ್ ಆಫ್ ಆಲ್ಫಾ ಬೇಕಾದರೂ ಬರಿಬೋದು, ಇದು ಬೇಕಾದರೂ ಬರಿಬೋದು. ಇದು ಬರಿತೀನಿ. ಎಫ್ ಎಸ್ ಕ್ಯಾಪ್ ಆಫ್ ಆಲ್ಫಾ ಹೇಳಿ ಸೈನ್ ಯು ಬದಲು ಆಲ್ಫಾ ಎಕ್ಸ್ ಡಿ ಯು ಬದಲು ಡಿ ಆಲ್ಫಾ. ಆ್ಯಕ್ಚುಲಾಗಿ ಈಗ ನಾವು ಫೈಂಡ್ ಮಾಡಬೇಕಾಗಿರೋದು ಇದು ಮೇನ್ ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಫಸ್ಟ್ ಏನು ಕೊಟ್ಟಿದ್ದಾರೆ ಗಿವನ್ನು ಹೇಳಿ. ಎಫ್ ಎಸ್ ಕ್ಯಾಪ್ ಆಫ್ ಆಲ್ಫಾ ಏನು? ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಬೇಕಾಗಿರೋದೇನು? ಎಫ್ ಆಫ್ ಎಕ್ಸ್. ಅರ್ಥ ಆಗ್ತಿದೆಯಲ್ವಾ? ಹೇಳಿ ಫಾರ್ಮುಲಾ 2 ಬೈ ಪೈ ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಎಫ್ ಎಸ್ ಕ್ಯಾಪ್ ಆಫ್ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಸೈನ್ ಆಲ್ಫಾ ಎಕ್ಸ್. ಕರೆಕ್ಟ್ ಅಲ್ವಾ? ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಕರೆಕ್ಟ್ ಅಲ್ವಾ? ಈಗ ನೆಕ್ಸ್ಟ್ ಏನು ಮಾಡಬೇಕು? ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2 ಬೈ ಪೈ ಇಂಟೆಗ್ರಲ್ ಆಫ್ 0 ಟು ಎಫ್ ಎಸ್ ಕ್ಯಾಪ್ ಆಫ್ ಆಲ್ಫಾ ಅಂದ್ರೇನು? ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಅರ್ಥ ಆಗ್ತಿದೆಯಲ್ವಾ? ಈಗ ಇಲ್ಲಿ ಏನಿದೆ? ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ ಇದೆ. ಇಲ್ಲೇನಿದೆ? ಸೈನ್ ಆಲ್ಫಾ ಎಕ್ಸ್. ಬರೀ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಇದ್ದರೆ ಬರ್ನೂಲಿಸ್ ರೂಲು. ಅರ್ಥ ಆಗ್ತಿದೆಯಲ್ವಾ? ಅಥವಾ ಇ ಪವರ್ ಮೈನಸ್ ಎ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಇದ್ದರೆ ಇ ಪವರ್ ಎ ಆಲ್ಫಾ ಸೈನ್ ಆಲ್ಫಾಗೆ ಫಾರ್ಮುಲಾ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ದು ಫಾರ್ಮುಲಾ ಅಪ್ಲೈ ಮಾಡ್ಬೋದು. ಆದರೆ ಇಲ್ಲಿ ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ ಇದೆ. ಗೊತ್ತಾಗ್ತಿದೆಯಲ್ವಾ? ಅದಕ್ಕೆ ಏನು ಮಾಡ್ಬೇಕು ಹೇಳಿ? ಇದನ್ನ ಏನು ಮಾಡಬೇಕು? ಡಿಫ್ರೆನ್ಷಿಯೇಟ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಡಿ ಬೈ ಡಿಫ್ರೆನ್ಷಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ. ಏನು ಮಾಡಬೇಕು ಇಲ್ಲಿ? ವಿತ್ ರೆಸ್ಪೆಕ್ಟ್ ಟು ಇಲ್ಲಿ ಡಿ ಆಲ್ಫಾ ಇದ್ದಾರೆ ರೈಟಲ್ಲಿ, ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಬೇಕು. ಅರ್ಥ ಆಗ್ತಿದೆಯಲ್ವಾ? ಹೇಳಿ. ಹೇಳಿ. 2 ಬೈ ಪೈ ಇಂಟೆಗ್ರಲ್ 0 ಟು ಇಲ್ಲಿ ಡೋ ಬೈ ಡೋ ಎಕ್ಸ್ ಮಾಡ್ಕೋಬೇಕು ಒಳಗಡೆ. ಇದು ಲೀಬ್ನಿಟ್ಸ್ ರೂಲ್ ಅಂತೀವಿ. ಗೊತ್ತಾಗ್ತಿದೆಯಲ್ವಾ? ಇಲ್ಲಿ ಡಿ ಬೈ ಡಿ ಎಕ್ಸ್ ಯೂಸ್ ಮಾಡಬೇಕು, ಒಳಗಡೆ ಏನು ಯೂಸ್ ಮಾಡಬೇಕು? ಡೋ ಬೈ ಡೋ ಎಕ್ಸ್. ಹೇಳಿ. ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಡಿಫ್ರೆನ್ಷಿಯೇಟ್ ಮಾಡಿದಾಗ ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ ಏನು? ಕಾನ್ಸ್ಟೆಂಟು. ಈ ಡಿಫ್ರೆನ್ಸಿಯೇಷನ್ ಆಫ್ ಸೈನ್ ಎ ಎಕ್ಸ್ ಏನು?
ಕಾಸ್ ಎ ಎಕ್ಸ್ ಇಂಟು ಎ. ಇಲ್ಲಿ ಎ ಅಂದ್ರೇನು? ಆಲ್ಫಾ. ಇದೇನಾಗುತ್ತೆ? ಇಲ್ಲಿ ಜ್ಞಾಪಕ ಇಟ್ಕೊಳ್ಳಿ, ಫಾರ್ಮುಲಾ ಬರೆದ್ಬಿಡ್ತೀನಿ, ಹೇಳಿ. ಡೋ ಬೈ ಡೋ ಎಕ್ಸ್ ಆಫ್ ಸೈನ್ ಆಲ್ಫಾ ಎಕ್ಸ್ಗೆ ಫಾರ್ಮುಲಾ ಏನು? ಕಾಸ್ ಆಲ್ಫಾ ಎಕ್ಸ್ ಇಂಟು ಆಲ್ಫಾ. ಇದನ್ನ ಬರೆಯೋದು ಜ್ಞಾಪಕ ಇಟ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಈಗ ಹೇಳಿ ಏನಾಯ್ತು ಈಗ? ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು 2/π ಇಂಟೆಗ್ರಲ್ ಆಫ್ ಹೇಳಿ 0 ಟು ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಪಾರ್ಷಿಯಲ್ ಇಂಟು ಆಲ್ಫಾ ಡಿ ಆಲ್ಫಾ. ಇದು ಕ್ಯಾನ್ಸಲ್. ಈಗ ಇಂಟೆಗ್ರಲ್ ಆಫ್ ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ ಡಿ ಎಕ್ಸ್ಗೆ ಫಾರ್ಮುಲಾ ಏನು? 1/a² ಪ್ಲಸ್ ಬಿ ಸ್ಕ್ವೇರ್ ಇ ಪವರ್ ಎ ಎಕ್ಸ್ ಇಂಟು ಎ ಸೈನ್ ಬಿ ಎಕ್ಸ್ ಮೈನಸ್ ಬಿ ಕಾಸ್ ಬಿ ಎಕ್ಸ್. ಈ ಫಾರ್ಮುಲಾ ಜ್ಞಾಪಕ ಇಟ್ಕೋಬೇಕು. ಅರ್ಥ ಆಗ್ತಿದೆಯಲ್ವಾ? ಯಾವುದಕ್ಕೆ? ಇ ಪವರ್ ಎ ಎಕ್ಸ್ ಸೈನ್ ಬಿ ಎಕ್ಸ್ಗೆ. ಇಲ್ಲಿ ಎಕ್ಸ್ ಬದಲು ಆಲ್ಫಾ ಆಗ್ಬಿಟ್ಟು ಬರೀಲ್ಲ, ಇದನ್ನ ಎಕ್ಸ್ ಬದಲು ಆಲ್ಫಾ ಆಗ್ಬಿಟ್ಟು ಬರೀತೀನಿ. ಹೇಳಿ ಏನಾಗುತ್ತೆ ಹೇಳಿ? ಇಂಟೆಗ್ರಲ್ ಆಫ್ ಇ ಪವರ್ ಎ ಆಲ್ಫಾ ಸೈನ್ ಬಿ ಆಲ್ಫಾ ಡಿ ಆಲ್ಫಾ ಈಸ್ ಈಕ್ವಲ್ ಟು ಹೇಳಿ 1/a² ಪ್ಲಸ್ ಬಿ ಸ್ಕ್ವೇರ್. ಇ ಪವರ್ ಎ ಎಕ್ಸ್ ಬದಲು ಇ ಪವರ್ ಎ ಆಲ್ಫಾ ಬರುತ್ತೆ. ಹೇಳಿ ಎ ಸೈನ್ ಬಿ ಆಲ್ಫಾ ಮೈನಸ್ ಬಿ ಕಾಸ್ ಬಿ ಆಲ್ಫಾ. ಅರ್ಥ ಆಗ್ತಿದೆಯಲ್ವಾ? ಈ ಫಾರ್ಮುಲಾ ಯೂಸ್ ಮಾಡಬೇಕೀಗ. ಅರ್ಥ ಆಯ್ತಲ್ವಾ? ಹೇಳಿ ಫಾರ್ಮುಲಾ ಹೆಂಗೆ ಯೂಸ್ ಮಾಡ್ತೀರಾ ಈಗ? ಇಲ್ಲಿ ಫಸ್ಟ್ ನೀಟಾಗಿ ಬರೆದ್ಬಿಡೋಣ. ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π ಇಂಟೆಗ್ರಲ್ ಆಫ್ 0 ಟು ಇನ್ಫಿನಿಟಿ ಇ ಪವರ್ ಮೈನಸ್ ಎ ಆಲ್ಫಾ ಕಾಸ್ ಆಲ್ಫಾ ಎಕ್ಸ್ನ ಯಾವ ಥರ ಬರೀಬೇಕು? ಕಾಸ್ ಎಕ್ಸ್ ಆಲ್ಫಾ ಡಿ ಆಲ್ಫಾ. ಆಲ್ಫಾ ಎಕ್ಸ್ನ ಎಕ್ಸ್ ಆಲ್ಫಾ ಅಂತ ಬರ್ಕೋಬೇಕು. ಇಲ್ಲಿ ಇರೋದೇನು? ಕಾಸ್ ಅಲ್ವಾ? ನಾನು ಏನು ಬರೆದ್ಬಿಟ್ಟಿದ್ದೀನಿ? ಸೈನ್. ಇದು ಚೇಂಜ್ ಮಾಡ್ತೀನಿ. ಹೇಳಿ ಸಾರಿ. ಇಂಟೆಗ್ರಲ್ ಆಫ್ ಹೇಳಿ ಇ ಪವರ್ ಎ ಆಲ್ಫಾ ಕಾಸ್ ಬಿ ಆಲ್ಫಾ ಡಿ ಆಲ್ಫಾಗೆ ಫಾರ್ಮುಲಾ ಹೇಳಿ 1/a² ಪ್ಲಸ್ ಬಿ ಸ್ಕ್ವೇರ್ ಇ ಪವರ್ ಎ ಆಲ್ಫಾ ಎ ಕಾಸ್ ಬಿ ಆಲ್ಫಾ ಪ್ಲಸ್ ಬಿ ಸೈನ್ ಬಿ ಆಲ್ಫಾ. ಈಗ ಹೇಳಿ ಕಂಪೇರ್ ಮಾಡಿ. ಎ ಅಂದ್ರೇನು, ಬಿ ಅಂದ್ರೇನು? ಇಲ್ಲಿ ಎ ಅಂದರೆ ಎ ಜಾಗದಲ್ಲಿ ಮೈನಸ್ ಎ ಇದೆ, ಬಿ ಜಾಗದಲ್ಲಿ ಏನಿದೆ ನೋಡಿ? ಬಿ ಜಾಗದಲ್ಲಿ ಏನಿದೆ? ಎಕ್ಸ್ ಇದೆ, ಆಲ್ಫಾ ಇಲ್ಲ ನೋಡಿ. ಬಿ ಆಲ್ಫಾ ಅಲ್ವಾ? ಎಕ್ಸ್ ಅಂದರೆ ಬಿ. ಇಲ್ಲಿ ಅಲ್ಲಲ್ಲ, ಎ ಆಲ್ಫಾ ಅಲ್ವಾ? ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡ್ತಾ ಇರೋದು. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಆಲ್ಫಾನ ತಗೋಬೇಕು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ದು ಅಲ್ವಾ? ಅದಕ್ಕೆ ಆಲ್ಫಾ ಬಂತು. ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಏನು ಮಾಡ್ತಾ ಇರೋದು? ಆಲ್ಫಾ. ಹುಷಾರು. ಇಲ್ಲಿ ಎ ಅಂದ್ರೇನು? ಅಲ್ಲಿ ಎ ಆಲ್ಫಾ ಬಂತು, ಇಲ್ಲಿ ಎ ಆಲ್ಫಾ ಬರಲ್ಲ, ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡ್ತಾರೆ. ಇಲ್ಲಿ ಎ ಏನು? ಮೈನಸ್ ಎ. ಬಿ ಎ ಬಿ ಬಂದು ಆಲ್ಫಾ ಬರಲ್ಲ, ಜ್ಞಾಪಕ ಇಟ್ಕೊಳ್ಳಿ. ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಎಕ್ಸ್ ಬರಲ್ಲ, ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡಿದಾಗ ಆಲ್ಫಾ ಬರಲ್ಲ, ಎ ಬಿ ವ್ಯಾಲ್ಯೂ ಬೇರೆದು ಬರುತ್ತೆ. ಇಲ್ಲಿ ಎ ಏನು? ಮೈನಸ್ ಎ. ಬಿ ಜಾಗದಲ್ಲಿ ಎಕ್ಸ್. ಇಲ್ಲಿ ನೀಟಾಗಿ ಹಾಕಿ ಏನಾಗುತ್ತೆ ಹೇಳಿ? ಡಿ ಬೈ ಡಿ ಎಕ್ಸ್ ಆಫ್ ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು 2/π 1 ಹೇಳಿ ಹಾಂ ವೆರಿ ಗುಡ್ 1 ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಬಿ ಎಕ್ಸ್ ಸ್ಕ್ವೇರ್. ವೆರಿ ಗುಡ್. ನೋಡಿ ಇದನ್ನ ರೈಟ್ಗೆ ಹಾಕಿ 1 ಮೈನಸ್ ಎ ಹೋಲ್ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಇ ಪವರ್ ಮೈನಸ್ ಎ ಆಲ್ಫಾ ಇಂಟು ಮೈನಸ್ ಎ ಕಾಸ್ ಎಕ್ಸ್ ಆಲ್ಫಾ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಆಲ್ಫಾ. ಬಿ ಜಾಗದಲ್ಲಿ ಎಕ್ಸ್ ಹಾಕಿ ಹೇಳಿ ಇ ಪವರ್ ಮೈನಸ್ ಎ ಆಲ್ಫಾ. ಎ ಜಾಗದಲ್ಲಿ ಮೈನಸ್ ಎ ಹಾಕಿ ಹೇಳಿ. ನೆಕ್ಸ್ಟು ಮೈನಸ್ ಎ ಕಾಸ್ ಎಕ್ಸ್ ಆಲ್ಫಾ ಪ್ಲಸ್ ಬಿ. ಬಿ ಬದಲು ಏನು? ಎಕ್ಸ್. ವೆರಿ ಗುಡ್. ಸಾರಿ, ಎಕ್ಸ್ ಸೈನ್ ಎಕ್ಸ್ ಆಲ್ಫಾ. ಲಿಮಿಟ್ ಏನು? ಇನ್ಫಿನಿಟಿ. ಕರೆಕ್ಟ್ ಅಲ್ವಾ?
ಈಗ ನಾನೇನಂದೆ ಅಪ್ಪರ್ ಲಿಮಿಟ್ಗೆ ಏನಾಗುತ್ತೆ, ಇದು 0 ಆಗುತ್ತೆ. ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಈಸ್ ಈಕ್ವಲ್ ಟು ಏನು, 2/π. ಹೇಳಿ, 1 ಬೈ ಮೈನಸ್ ಎ ಸ್ಕ್ವೇರ್ ಅಂದ್ರೇನು, ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಅಪ್ಪರ್ ಲಿಮಿಟ್ಗೆ ಏನಾಗುತ್ತೆ, ಅದು 0 ಮೈನಸ್ ಲೋವರ್ ಲಿಮಿಟ್ ಆಲ್ಫಾ ಜಾಗದಲ್ಲಿ 0 ಹಾಕಿ ಏನಾಗುತ್ತೆ, ಇ ಪವರ್ ಮೈನಸ್ 0 ಮೈನಸ್ ಎ ಕಾಸ್ ಎಕ್ಸ್ ಇಂಟು 0 ಅಂದರೆ 0 ಪ್ಲಸ್ ಎಕ್ಸ್ ಆಲ್ಫಾ ಜಾಗದಲ್ಲಿ 0 ಆಗಬೇಕು. ಸೈನ್ ಎಕ್ಸ್ ಇಂಟು 0 ಅಂದರೆ ಸೈನ್ 0. ಗೊತ್ತಾಗ್ತಿದೆಯಲ್ವಾ? ಫಸ್ಟ್ ಆಲ್ಫಾ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡ್ತಾರೆ ಇದು ಇಂಟಿಗ್ರೇಷನ್ನು. ಫಸ್ಟ್ ಇ ಪವರ್ ಮೈನಸ್ ಇನ್ಫಿನಿಟಿ ಅಂದರೆ 0 ಮೈನಸ್ ಇ ಪವರ್ ಮೈನಸ್ ಎ ಇಂಟು 0 ಅಂದರೆ ಇ ಪವರ್ ಮೈನಸ್ 0 ಮೈನಸ್ ಎ ಕಾಸ್ ಎಕ್ಸ್ ಇಂಟು 0 ಅಂದರೆ ಕಾಸ್ 0 ಪ್ಲಸ್ ಆಲ್ಫಾ ಎಕ್ಸ್ ಅಂದ್ರೇನು, ಎಕ್ಸೇ, ನಾವು ಆಲ್ಫಾ ಜಾಗದಲ್ಲಿ ಮಾತ್ರ 0 ಹಾಕಬೇಕು. ಸೈನ್ ಎಕ್ಸ್ ಇಂಟು 0 ಅಂದರೆ ಸೈನ್ 0. ಈಗ ಉಳ್ದಿರೋದು ಏನು ಹೇಳಿ, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೇಳಿ 2/π 1 ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್. ಇಲ್ಲಿ 0 ಮೈನಸ್ ಇ ಪವರ್ ಮೈನಸ್ 0 ಅಂದರೆ 1 ಮೈನಸ್ ಎ ಇಂಟು 1 ಪ್ಲಸ್ ಸೈನ್ 0 ಅಂದರೆ 0. ಈ ಥರ ಬರುತ್ತೆ. ಕರೆಕ್ಟ್ ಅಲ್ವಾ? ಮಾಡ್ಕೋತೀರಲ್ವಾ? ಹೇಳಿ. ಇನ್ನೊಂದು ಸತಿ ಹೇಳ್ತೀನಿ ನೋಡಿ. 0 ಮೈನಸ್ ಇ ಪವರ್ ಮೈನಸ್ 0 ಅಂದ್ರೇನು, 0 ಮೈನಸ್ 1 ಮೈನಸ್ ಎ ಇಂಟು ಕಾಸ್ 0 ಅಂದರೆ 1 ಪ್ಲಸ್ ಎಕ್ಸ್ ಇಂಟು ಸೈನ್ 0 ಅಂದರೆ 0. 0 ಇಂಟು ಎಕ್ಸ್ ಏನಾಗುತ್ತೆ, 0. ಉಳ್ದಿದ್ದೇನು ಬರೀ ಮೈನಸ್ ಇಂಟು ಮೈನಸ್ ಪ್ಲಸ್ ಎ. ಹೇಳಿ ಏನಾಗುತ್ತೆ ಇದು, ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಇಸ್ ಈಕ್ವಲ್ ಟು ಹೇಳಿ 2/π ಎ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಆಗುತ್ತೆ. ಕರೆಕ್ಟ್ ಅಲ್ವಾ? ಈಗ ಬೇಕಾಗಿರೋದೇನು ನಮಗೆ, ಎಫ್ ಆಫ್ ಎಕ್ಸ್. ಎಫ್ ಆಫ್ ಎಕ್ಸ್ ಆ ಕಡೆ ಹೋದರೆ ಇಂಟಿಗ್ರೇಷನ್ ಆಗುತ್ತೆ. ಏನಾಗುತ್ತೆ ಹೇಳಿ, ಇಂಟೆಗ್ರಲ್ ಆಫ್ ಎ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಬರಿಬೇಕು. ಅರ್ಥ ಆಗ್ತಿದೆಯಲ್ವಾ? ನಾನು ಹೇಳಿದ್ದೀನಿ ಫಾರ್ಮುಲಾ. ಹೇಳಿ, ಇಂಟೆಗ್ರಲ್ ಆಫ್ ಎ ಬೈ ಎ ಸ್ಕ್ವೇರ್ ಪ್ಲಸ್ ಎಕ್ಸ್ ಸ್ಕ್ವೇರ್ ಡಿ ಎಕ್ಸ್ ಬಂದರೆ ಏನು ಫಾರ್ಮುಲಾ, ಟ್ಯಾನ್ ಇನ್ವರ್ಸ್ ಆಫ್ ಎಕ್ಸ್ ಬೈ ಎ. ಹೇಳಿ, ಎಫ್ ಆಫ್ ಎಕ್ಸ್ ಏನು, 2/π ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ. ಇದ್ರದ್ದು ಇಂಟಿಗ್ರೇಷನ್ ಇದು. ಈಗೇನು ಮಾಡಬೇಕು, ಇದನ್ನ ಈಕ್ವೇಷನ್ ಯಾವ್ದನ್ನ 1 ಅಂದ್ಕೋಬೇಕು. ಇದು ಈಕ್ವೇಷನ್ 1, ಇದು ಈಕ್ವೇಷನ್ 2. ಈಗ ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಇನ್ 1. ಅರ್ಥ ಆಗ್ತಿದೆಯಲ್ವಾ? 1 ಹಾಕಿದ್ರೆ ಎಕ್ಸ್ 1 ಈಕ್ವೇಷನಲ್ಲಿ ಎಕ್ಸ್ 0 ಹಾಕಿದ್ರೆ ಏನು ಬರುತ್ತೆ, ಎಫ್ ಆಫ್ 0 ಈಸ್ ಈಕ್ವಲ್ ಟು 0. ಅರ್ಥ ಆಗ್ತಿದೆಯಲ್ವಾ? ಲೆಟ್ ಎಕ್ಸ್ ಈಸ್ ಈಕ್ವಲ್ ಟು 0 ಇನ್ 2. ಹೇಳಿ, ಎಫ್ ಆಫ್ 0 ಏನು ಬರುತ್ತೆ, 2/π ಟ್ಯಾನ್ ಇನ್ವರ್ಸ್ 0 ಅಂದರೆ 0 ಪ್ಲಸ್ ಸಿ. ದೇರ್ ಫಾರ್ ಎಫ್ ಆಫ್ 0 ಈಸ್ ಈಕ್ವಲ್ ಟು ಸಿ. ಕರೆಕ್ಟ್ ಅಲ್ವಾ? ದೇರ್ ಫಾರ್ ಸಿ ಏನಾಯಿತು, 0. ಇದು ಎಫ್ ಆಫ್ 0 ಬಂದಿದೆ. ಇಲ್ಲಿ ಎಫ್ ಆಫ್ 0 ಏನು ಬಂದಿದೆ, ಸಿ ಏನಾಗುತ್ತೆ ಹಂಗಿದ್ರೆ 0 ಆಗುತ್ತೆ. ದಸ್ ಎಫ್ ಆಫ್ ಎಕ್ಸ್ ಏನಾಯಿತು ಫೈನಲ್ ಆನ್ಸರು ಹೇಳಿ, 2/π ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಪ್ಲಸ್ ಸಿ ಅಂದ್ರೇನು 0. ಅಂದರೆ 2/π ಟ್ಯಾನ್ ಇನ್ವರ್ಸ್ ಎಕ್ಸ್ ಬೈ ಎ ಫೈನಲ್ ಆನ್ಸರ್. ಗೊತ್ತಾಯ್ತಲ್ವಾ? ಈಗ ಇನ್ನೊಂದು ಸತಿ ಎಕ್ಸ್ಪ್ಲೇನ್ ಮಾಡಿಬಿಡ್ತೀನಿ. ಈಗ ನೋಡಿ, ಫಸ್ಟು ಫೈಂಡ್ ದ ಇನ್ವರ್ಸ್ ಫೋರಿಯರ್ ಟ್ರಾನ್ಸ್ಫಾರ್ಮ್ ಆಫ್ ಇನ್ವರ್ಸ್ ಫೋರಿಯರ್ ಸೈನ್ ಅಂತ ಹೆಂಗೆ ಗೊತ್ತಾಗುತ್ತೆ ಅಂದರೆ, ಎಫ್ ಎಸ್ ಅಂತ ಇದ್ದರೆ ಸೈನ್ ಟ್ರಾನ್ಸ್ಫಾರ್ಮ್. ಅರ್ಥ ಆಗ್ತಿದೆಯಲ್ವಾ? ಎಫ್ ಎಸ್ ಇದ್ರೇನು, ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್. ಅದ್ರದ್ದು ಇನ್ವರ್ಸ್ ಅಂದ್ರೇನು, ಇನ್ವರ್ಸ್ ಫೋರಿಯರ್ ಸೈನ್ ಟ್ರಾನ್ಸ್ಫಾರ್ಮ್. ಫೋರಿಯರ್ ಸೈನ್ ಇನ್ವರ್ಸ್ ಟ್ರಾನ್ಸ್ಫಾರ್ಮ್ ಅಂತಲೂ ಹೇಳ್ಬೋದು. ಇನ್ವರ್ಸ್ ಕೊಟ್ಟು ಈಗ ನೋಡಿ, ಎಫ್ ಎಸ್ ಆಫ್ ಆಲ್ಫಾ ಅಂದ್ರೇನು, 1/α e ಪವರ್ ಮೈನಸ್ ಎ ಆಲ್ಫಾ ಗ್ರೇಟರ್ ದೆನ್ 0.
ಹೇಳಿ ಎಫ್ ಎಸ್ ಆಫ್ ಆಲ್ಫಾ ಅಂದ್ರೇನು? ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ. ಎಫ್ ಆಫ್ ಎಕ್ಸ್ ಅಂದ್ರೇನು? ಇದು ಫಾರ್ಮುಲಾ. ಅರ್ಥ ಆಗ್ತಿದೆಯಲ್ವಾ? ಇದೆಲ್ಲ ಬರೆಯೋಕ್ಕೆ ಹೋಗ್ಬಿಡಿ, ಇದನ್ನ ಇದು ಫಾರ್ಮುಲೆಸ್ಸು. ಹೇಳಿ ಎಫ್ ಎಸ್ ಆಫ್ ಆಲ್ಫಾ ಅಂದ್ರೇನು? ಎಫ್ ಆಫ್ ಎಕ್ಸ್ ಅಂದ್ರೇನು? 2 ಇಂಟೆಗ್ರಲ್ 0 to infinity ಎಫ್ ಎಸ್ ಆಫ್ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಎಫ್ ಆಫ್ ಎಕ್ಸ್ 2 ಎಫ್ ಎಸ್ ಆಫ್ ಆಲ್ಫಾ ಅಂದ್ರೇನು? ಇ ಪವರ್ ಮೈನಸ್ ಎ ಆಲ್ಫಾ ಬೈ ಆಲ್ಫಾ ಸೈನ್ ಆಲ್ಫಾ ಎಕ್ಸ್ ಡಿ ಆಲ್ಫಾ. ಇದನ್ನ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡ್ತಿರೋದ್ರಿಂದ ಇಲ್ಲೂ ಆಲ್ಫಾ ಇದೆ, ಇಲ್ಲೂ ಆಲ್ಫಾ ಇದೆ, ಇಲ್ಲೂ ಅದಕ್ಕೆ ಡೈರೆಕ್ಟ್ ಮಾಡೋಕ್ಕಾಗಲ್ಲ. ಅದಕ್ಕೆ ಏನು ಮಾಡಬೇಕು? ಲೀಬ್ನಿಟ್ಸ್ ರೂಲ್. ಇದನ್ನ ಡೈರೆಕ್ಟ್ ಡಿಫ್ರೆನ್ಷಿಯೇಟ್ ಮಾಡಬೇಕು ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಇಲ್ಲಿ ಡಿ ಆಲ್ಫಾ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿ, ಇಲ್ಲಿ ಡಿ ಎಕ್ಸ್ ಇದ್ದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡಿ, ಅಥವಾ ಯು ಮಾಡಿ. ಗೊತ್ತಾಗ್ತಿದೆಯಲ್ವಾ? ಹೇಳಿ ಡಿ ಬೈ ಡಿ ಎಕ್ಸ್ ಆಫ್ ಎಫ್ ಆಫ್ ಎಕ್ಸ್ ಅಂದರೆ ಒಳಗಡೆ ಏನು? ಡೋ ಬೈ ಡೋ ಎಕ್ಸ್. ಇಲ್ಲಿ ಸೈನ್ ಆಲ್ಫಾ ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಏನು? ಇಂಟು ಆಲ್ಫಾ. ಆಲ್ಫಾ ಆಲ್ಫಾ ಕ್ಯಾನ್ಸಲ್. ಉಳಿಯೋದೇನು? ಇ ಪವರ್ ಮೈನಸ್ ಎ ಆಲ್ಫಾ ಕಾಸ್ ಆಲ್ಫಾ ಎಕ್ಸ್ನ ಏನಂತ ಬರ್ಕೋಬೋದು? ಎಕ್ಸ್ ಆಲ್ಫಾ ಅಂತ ಈ ಥರ ಬರ್ಕೊಳ್ಳಿ. ಯಾಕಂದರೆ ವಿತ್ ರೆಸ್ಪೆಕ್ಟ್ ಟು ಆಲ್ಫಾ ಮಾಡ್ತಾ ಇರೋದು. ಇದಕ್ಕೆ ಯಾವುದಕ್ಕೆ ಕಂಪೇರ್ ಮಾಡಬೇಕು? ಈ ಫಾರ್ಮುಲೆಗೆ. ಈ ಇಂಟೆಗ್ರಲ್ ಆಫ್ ಇ ಪವರ್ ಎ ಆಲ್ಫಾ ಕಾಸ್ ಬಿ ಆಲ್ಫಾ ಡಿ ಆಲ್ಫಾ ಅಂದ್ರೇನು? 1/a² + b² ಇಂಟು ಇ ಪವರ್ ಎ ಆಲ್ಫಾ ಎ ಕಾಸ್ ಬಿ ಆಲ್ಫಾ ಪ್ಲಸ್ ಬಿ ಸೈನ್ ಬಿ ಆಲ್ಫಾ. ಕಂಪೇರ್ ಮಾಡಿ. ಎ ಜಾಗದಲ್ಲಿ ಏನಿದೆ? ಇಲ್ಲಿ ಮೈನಸ್ ಎ ಇದೆ. ಬಿ ಜಾಗದಲ್ಲಿ ಏನಿದೆ? ಎಕ್ಸ್ ಇದೆ. ಅದನ್ನ ಹಾಕಿ ಹೇಳಿ ಏನಾಗುತ್ತೆ? 1/-a² ಪ್ಲಸ್ x² ಇ ಪವರ್ ಮೈನಸ್ ಎ ಆಲ್ಫಾ ಇಂಟು ಮೈನಸ್ ಎ ಕಾಸ್ ಎಕ್ಸ್ ಆಲ್ಫಾ ಪ್ಲಸ್ ಎಕ್ಸ್ ಸೈನ್ ಎಕ್ಸ್ ಆಲ್ಫಾ ಬರೆದ್ರೆ ಇದು ಬರುತ್ತೆ. ಈಗ ಲಿಮಿಟ್ ಅಪ್ಲೈ ಮಾಡೋದು. -a² ಅಂದ್ರೇನು? a² ಪ್ಲಸ್ ಅಪ್ಪರ್ ಲಿಮಿಟ್ಗೆ 0 ಮೈನಸ್ ಲೋವರ್ ಲಿಮಿಟ್ ಅಂದರೆ ಆಲ್ಫಾ ಜಾಗದಲ್ಲಿ 0. ಇ ಪವರ್ -0 ಮೈನಸ್ ಎ ಕಾಸ್ 0 ಪ್ಲಸ್ ಎಕ್ಸ್ ಸೈನ್ 0. ಕಾಸ್ 0 ಅಂದರೆ 1, ಸೈನ್ 0 ಅಂದರೆ 0. 0 ಇಂಟು ಎನಿಥಿಂಗ್ 0. -1 ಮೈನಸ್ ಎ ಇಂಟು 1 ಪ್ಲಸ್ 0 ಅಂತ ಬರ್ಕೊಳ್ಳಿ. ಅರ್ಥ ಆಗ್ತಿದೆಯಲ್ವಾ? ಇಲ್ಲಿ ಬರೀ ಎ ಬರುತ್ತೆ ಮಾಡಿದ್ರೆ. a/a² ಪ್ಲಸ್ x². ಡಿ ಬೈ ಡಿ ಎಕ್ಸ್ ಆ ಕಡೆ ಹೋದರೆ ಇಂಟಿಗ್ರಲ್ ಡಿ ಎಕ್ಸು ಪ್ಲಸ್ಸು ಸಿ. ಈಗ ಇದ್ಯಾಕೆ 2/π ಅಂದರೆ ಕಾನ್ಸ್ಟೆಂಟ್ ಅಲ್ವಾ? ಅದಕ್ಕೆ ಆಚೆ ಬರ್ಕೋಬೋದು. ಇದಕ್ಕೆ ಇಂಟಿಗ್ರೇಷನ್ ಏನು? tan ಇನ್ವರ್ಸ್ x/a ಪ್ಲಸ್ ಸಿ. ಇಲ್ಲಿ ಎಕ್ಸ್ ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇನ್ 1. 1ನಲ್ಲಿ 0 ಹಾಕಿದ್ರೆ ಫುಲ್ಲು ಎಫ್ ಆಫ್ 0 ಆಗುತ್ತೆ. ಲೆಟ್ ಎಕ್ಸ್ ಇಸ್ ಈಕ್ವಲ್ ಟು 0 ಇಂಟು ಎಫ್ ಆಫ್ 0 ಏನಾಗುತ್ತೆ? ಸಿ ಆಗುತ್ತೆ. ದೇರ್ಫೋರ್ ಸಿ 0 ಆಗುತ್ತೆ. ಆ ಸಿನ ಇಲ್ಲಿ ಸಬ್ಸ್ಟಿಟ್ಯೂಟ್ ಮಾಡಿದ್ರೆ ಎಫ್ ಆಫ್ ಎಕ್ಸ್ ಸಿಗುತ್ತೆ. ಗೊತ್ತಾಗ್ತಿದೆಯಲ್ವಾ? ಥ್ಯಾಂಕ್ ಯು. ಬರ್ಕೊಳ್ಳಿ.